ಶಾಮನೂರು ಶಿವಶಂಕರಪ್ಪ ಅವರ ನಿವಾಸದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸದಲ್ಲಿ ಅವರ ಅಂತಿಮ ದರ್ಶನಕ್ಕೆ ಗಣ್ಯರಿಗೆ ಈಗಾಗಲೇ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇದಾದ ಬಳಿಕ ಶಾಮನೂರು ಶಿವಶಂಕರಪ್ಪ ಅವರ ನಿವಾಸ ಹಾಗೆ ಹೈಸ್ಕೂಲ್ ಮೈದಾನ ಇನ್ನು ಅವರ ಅಂತ್ಯಕ್ರಿಯೆ ನೆರವೇರುವಂತಹ ಕಲ್ಲೇಶ್ವರ ರೈಸ್ ಮಿಲ್ ಬಳಿಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ಅವರ ಅಂತಿಮ ದರ್ಶನಕ್ಕೆ ಅನೇಕ ಗಣ್ಯರು ಬರಲಿಕ್ಕಿದ್ದಾರೆ. ಸಿಎಂ ಆದಿಯಾಗಿ ಅನೇಕ ಗಣ್ಯರು ಬರ್ತಾರೆ. ಹೀಗಾಗಿ ಭದ್ರತೆಗೋಸ್ಕರ ಐಜಿಪಿ 40 ಡಿವೈಎಸ್ಪಿ 6 ಸಬ್ ಇನ್ಸ್ಪೆಕ್ಟರ್ಗಳ ತಂಡದಿಂದ ಭದ್ರತೆಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. 1300 ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರ ನಿವಾಸ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಏನು ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇದೆಯಲ್ಲ, ಈ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಅವರ ಕುಟುಂಬ ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಶಕ್ತಿಯನ್ನು ಭಗವಂತ ಧಾರೆ ಇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಶ್ರದ್ಧಾಂಜಲಿಗಳನ್ನು ಸಮರ್ಪಣೆ ಮಾಡ್ತೇನೆ. ಪಕ್ಷಾತೀತವಾಗಿ ಎಲ್ಲರೊಟ್ಟಿಗೂ ಉತ್ತಮವಾದಂಥ ಬಾಂಧವ್ಯವನ್ನು ಶಾಮನೂರು ಶಿವಶಂಕರಪ್ಪ ಅವರು ಹೊಂದಿದ್ರು. ಆ ಹಿನ್ನೆಲೆಯಲ್ಲಿ ಅನೇಕ ಗಣ್ಯರು ಅವರಿಗೆ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಆ್ಯಂಡ್ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ. ಈಗ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರ ಇರೋದು. ಈ ಹಂತದಲ್ಲಿ ಅಲ್ಲಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅದಾದ ಬಳಿಕ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ಸಹ ವಿಶೇಷವಾದಂಥ ಭದ್ರತೆಗಳನ್ನು ನಿಯೋಜನೆ ಮಾಡಲಾಗಿದೆ ಅಂತ ಹೇಳಿ ದಾವಣಗೆರೆಯ ಎಸ್ಪಿ ಮಾಹಿತಿಯನ್ನು ಕೊಟ್ಟರು. ಹಿರಿಯ ಕಾಂಗ್ರೆಸ್ ನಾಯಕ ಶಾಮನೂರು ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿ ಈಗಾಗಲೇ ದಾವಣಗೆರೆ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆಯನ್ನು ಘೋಷಣೆ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಜಿಲ್ಲಾ ಶಿಕ್ಷಣ ಇಲಾಖೆ ಇಂಥದ್ದೊಂದು ಕ್ರಮ ಕೈಗೊಂಡಿದೆ. ಶಾಲಾ ಕಾಲೇಜಿಗೆ ರಜೆ ಇರುವಂಥ ಹಿನ್ನೆಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅವರ ಅಪಾರ ಅಭಿಮಾನಿಗಳು ಅಂತಿಮ ದರ್ಶನಕ್ಕೆ ಬರುವಂಥ ಸಾಧ್ಯತೆಗಳು. ಅವರ ನಿವಾಸದಲ್ಲಿ ನಡೆದಂತಹ ಪಾರ್ಥಿವ ಶರೀರಕ್ಕೆ ಸಲ್ಲಿಸಿದಂತಹ ವಿಧಿವಿಧಾನಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ವೀರಶೈವ ಲಿಂಗಾಯತ ಸಂಪ್ರದಾಯದ ಪ್ರಕಾರವಾಗಿ ಅವರ ಅಂತ್ಯಕ್ರಿಯೆ ನೆರವೇರಲಿಕ್ಕಿದೆ. ಆ್ಯಂಡ್ ವಿಶೇಷವಾದಂಥ ಶೈವ ಪಂಥ ವೀರಶೈವ ಅಂತ ಹೇಳಿದ್ರೆ ಇದನ್ನು ಪಂಚಾಚಾರ್ಯರು ರೇಣುಕಾಚಾರ್ಯ, ದಾರುಕಾಚಾರ್ಯರು, ಏಕೋರಾಮ, ಪಂಡಿತಾರಾಧ್ಯ, ವಿಶ್ವಾರಾಧ್ಯರು ಪಸರಿಸ್ತಾರೆ. ಆ್ಯಂಡ್ ರೇಣುಕಾಚಾರ್ಯರು ಇದನ್ನು ಮೊದಲು ಋಷಿ ಅಗಸ್ತ್ಯರಿಗೆ ಬೋಧಿಸ್ತಾರೆ. ಅವರು ಹಾಕಿಕೊಟ್ಟಂತಹ ಹಾದಿಯಲ್ಲೇ ಇವತ್ತು ಇವರ ಅಂತ್ಯಕ್ರಿಯೆ ನೆರವೇರುವಂತಹ ಎಲ್ಲ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಶೇಷವಾದಂಥ ವ್ಯವಸ್ಥೆಯನ್ನು ಈಗಾಗಲೇ ಕಲ್ಪಿಸಲಾಗಿದ್ದು ಅವರ ಪತ್ನಿ, ಅವರ ತಂದೆ ತಾಯಿಗಳ ಸಮಾಧಿ ಸ್ಥಳ ಏನಿದೆ ಅಲ್ಲೇ ಇವರ ಅಂತ್ಯಕ್ರಿಯೆಯನ್ನು ನೆರವೇರಿಸೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ರಾಜ್ಯ ರಾಜಕಾರಣದ ಧುರೀಣರು, ಮಾಜಿ ಸಚಿವರು, ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿದ್ದರು. ಹಾಗೆ ಸಾದರ ಮಹಾಸಭೆಯ ಕಟ್ಟಿ ಬೆಳೆಸಿದಂಥ ಖ್ಯಾತಿಯನ್ನು ಕೂಡ ಇವರು ಹೊಂದಿದ್ರು. ನಿನ್ನೆ ಸಂಜೆ 6:45 ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ. ಕರ್ನಾಟಕದ ರಾಜಕೀಯದಲ್ಲಿ ಅಜಾತ ಶತ್ರು ಅಂತ ಹೇಳಿ ಗುರುತಿಸ್ಕೊಂಡಿದ್ರು. ಶಾಮನೂರು ಶಿವಶಂಕರಪ್ಪ ಅವರು ದಶಕಗಳ ಕಾಲ ಸಕ್ರಿಯ ರಾಜಕಾರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು. ಕಳೆದ 4-5 ತಿಂಗಳಿನಿಂದ ಆಸ್ಪತ್ರೆಯಲ್ಲಿದ್ದರು. ಅವರನ್ನು ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ವಿಶೇಷವಾದಂಥ ಪ್ರಯತ್ನ ವ್ಯವಸ್ಥೆಗಳನ್ನು ಕುಟುಂಬಸ್ಥರು ಮಾಡಿದರು. ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಖುದ್ದು ಶಾಮನೂರು ಶಿವಶಂಕರಪ್ಪ ಅವರ ಅಳಿಯ ಈ ಕುರಿತಾಗಿ ನಿನ್ನೆ ಮಾತನಾಡುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು, 4 ತಿಂಗಳಿಂದ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಬೇಕಾದಷ್ಟು ಪ್ರಯತ್ನಗಳನ್ನು ನಾವು ಮಾಡಿದ್ವಿ. ಹಾಸ್ಪಿಟಲ್ನಲ್ಲಿದ್ದರೂ ಕೂಡ ಅವರು ತುಂಬ ಆ್ಯಕ್ಟಿವ್ ಆಗಿದ್ದರು, ಚಿಕಿತ್ಸೆಗೆ ಸ್ಪಂದಿಸ್ತಿದ್ರು, ಹುಷಾರಾಗಿ ಮತ್ತೆ ಮನೆಗೆ ಬರ್ತಾರೆ ಅನ್ನುವಂತಹ ನಂಬಿಕೆ ಇತ್ತು. ಆದರೆ ವಿಧಿಯಾಟ ಮೇಲಾಗಿದೆ, ಅವರು ಇಹಲೋಕ ತ್ಯಜಿಸಿದ್ದಾರೆ ಅಂಥೇಳಿ ಅವರ ಅಳಿಯ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ದುಃಖವನ್ನು ವ್ಯಕ್ತಪಡಿಸಿದ್ರು. ಆ್ಯಂಡ್ ನೋಡಿ, ಅನೇಕ ಜನರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಸ್ಪೆಷಲಿ ಬಡವರು ಹಣ ಇಲ್ಲ ಅನ್ನುವಂಥ ಕಾರಣಕ್ಕೆ ಚಿಕಿತ್ಸೆಯಿಂದ ವಂಚಿತರಾಗಬಾರ್ದು ಅಂಥೇಳಿ ಅವರದ್ದೇ ಆಸ್ಪತ್ರೆಯಲ್ಲಿ ವಿಶೇಷವಾದಂಥ ಸೌಲಭ್ಯಗಳನ್ನು ತಂದವರವರು. ಬೆಣ್ಣೆ ನಗರಿ ದಾವಣಗೆರೆ ಅಂಥೇಳಿ ಫೇಮಸ್ಸು. ಬೆಣ್ಣೆ ದೋಸೆಗೆ ದಾವಣಗೆರೆ ಫೇಮಸ್ಸು. ಬಟ್ ಅದಕ್ಕೆ ವಿದ್ಯಾನಗರಿ, ವಿದ್ಯಾ ಕಾಶಿ ಅನ್ನುವಂತಹ ಕಿರೀಟವನ್ನು ತಂದುಕೊಟ್ಟಂತಹ
ಖ್ಯಾತಿ ಶಾಮನೂರು ಶಿವಶಂಕರಪ್ಪ ಅವರದ್ದು. ಜನ ಅವರು ಕಟ್ಟಿದಂಥ ಶಿಕ್ಷಣ ಸಂಸ್ಥೆಗಳಿಂದಾನೇ ಅವ್ರನ್ನ ಪ್ರೀತಿಯಿಂದ ನೆನಪಿಸ್ಕೊಳ್ತಾರೆ. ಬಿಕಾಸ್ ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡುವಂತಹ ನಿಟ್ಟಿನಲ್ಲಿ ಇವರು ತೆಗೆದುಕೊಂಡಂತಹ ಹೆಜ್ಜೆ ಇದೆಯಲ್ಲ, ಅದನ್ನ ಅಲ್ಲಿನ ಜನತೆ ಅನುಸರಿಸಿದ್ರು. ಸಮಾಜಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ವೈದ್ಯರು, ಎಂಜಿನಿಯರ್ಗಳನ್ನ ಕೊಟ್ಟಂತಹ ಖ್ಯಾತಿ ಶಾಮನೂರು ಶಿವಶಂಕರಪ್ಪ ಅವರದ್ದು.